ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಎಜುಕೇಟ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ವತಿಯಿಂದ ಬಿಗ್ಗೆಸ್ಟ್ ಅಪ್ಡೇಟ್ ಇನ್ನೊಂದು ಹೇಳಿದ್ರೆ ಆಪ್ಷನ್ ಎಂಟ್ರಿ ಡೇಟ್ ಅನ್ನು ಅನೌನ್ಸ್ ಮಾಡಿದ್ದಾರೆ. ಓಕೆನಾ, ನಂತರ ಎಲ್ಲ ವಿಷಯವನ್ನ ಡೀಟೇಲ್ ಆಗಿ ತಿಳಿದುಕೊಳ್ತಾ ಹೋಗೋಣ. ನಂತರ ಪ್ರತಿ ಸಲದ ರೀತಿ ಈಗಲೂ ಕೂಡ ಈ ಒಂದು ಅಪ್ಡೇಟ್ ಅನ್ನ ಆದಷ್ಟು ಬೇಗ ನಿಮ್ಗೆ ತಿಳಿಸಿದ್ದೀನಿ. ವಿಡಿಯೋ ತಪ್ಪದೆ ಲೈಕ್ ಮಾಡಿ, 1000 ಲೈಕ್ಸ್ ಜಾಸ್ತಿನೇ ಆಗುತ್ತೆ. ಪ್ರತಿ ಕೂಡ ಮರಿದ ಲೈಕ್ ಮಾಡಿ. ಮೊದಲಾಗಿ ಆಪ್ಷನ್ ಎಂಟ್ರಿ ಡೇಟ್ ಅನ್ನ ಅನೌನ್ಸ್ ಮಾಡಿದ್ರೆ ಅಂತ ಈಗಾಗಲೇ ಹೇಳಿದೆ. ಯಾವ ಕೋರ್ಸ್ ಅನ್ನ ಮಾಡೋರು ಈಗ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು ಅಂತ ತಿಳ್ಕೊಳ್ಳೋದಾದ್ರೆ ಎಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಅದ ನಂತರ ವೆಟರ್ನರಿ, ಅದರ ನಂತರ ಅನಿಮಲ್ ಹಸ್ಬೆಂಡ್ರಿ, ಕೃಷಿ ವಿಜ್ಞಾನ ಅಂದ್ರೆ BSc ಅಗ್ರಿಕಲ್ಚರ್ ಆಗಿರಬಹುದು, ಸೆರಿಕಲ್ಚರ್, ಹಾರ್ಟಿಕಲ್ಚರ್. ಸೊ ಈ ರೀತಿ ಕೋರ್ಸನ್ನ ಮಾಡೋರು ಏನ್ ಮಾಡಬಹುದು, ಈಗ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ನಂತರ ಇದಕ್ಕೆ ಸಂಬಂಧಿಸಿದಂತೆ ಹಾಗೆ BSc ನರ್ಸಿಂಗ್, BSc ನರ್ಸಿಂಗ್ ಕೋರ್ಸನ್ನ ಮಾಡೋರು ಕೂಡ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು ಅಂತ ತಿಳಿಸಿದ್ದಾರೆ. ಇಲ್ಲಿ ಮೇಲ್ಗಡೆ ನೋಡ್ತಾ ಇದ್ದಾರೆ, ಸೊ ತಿಳಿಸಿದ್ದಾರೆ. ಓಕೆನಾ, ನಂತರ ಈಗ ಬಿ ಫಾರ್ಮಾ ಮತ್ತೆ ಫಾರ್ಮಾ ಡಿದ್ದು ಕೂಡ ಸೀಟ್ ಮ್ಯಾಟ್ರಿಕ್ಸ್ ಅನ್ನ ರಿಲೀಸ್ ಮಾಡಿದ್ದಾರೆ. ಸೊ ಅವರನ್ನು ಕೂಡ ಇನ್ಕ್ಲೂಡ್ ಮಾಡ್ಕೋತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಬರುವಂತಹ ಅಪ್ಡೇಟ್ ನ ಪ್ರಕಾರ. ಓಕೆನಾ, ಸರಿ. ಹಾಗಿದ್ರೆ ಈ ಎಲ್ಲ ಕೋರ್ಸ್ನವ್ರು ಏನ್ ಮಾಡಬಹುದು, ಹಾಗಿದ್ರೆ ಈಗ ಆಪ್ಷನ್ ಎಂಟ್ರಿಯನ್ನ ಮಾಡಬಹುದು. ನಂತರ ಸೀಟ್ ಮ್ಯಾಟ್ರಿಕ್ಸ್ ಏನಿದೆ ಅದನ್ನ KEದವರು ಆಲ್ರೆಡಿ ರಿಲೀಸ್ ಮಾಡಿದ್ದಾರೆ. ನಂತರ ಯಾವ ಕೋರ್ಸ್ ಇದುವರೆಗೆ ಆಗಿಲ್ಲ ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆಗಿಲ್ಲ, ಅದು ಕೂಡ ಮುಂದಿನ 1 ಅಥವಾ 2 ದಿನದಲ್ಲಿ ರಿಲೀಸ್ ಆಗತ್ತೆ. ಓಕೆನಾ, ಅದ್ರ ನಂತರ ಮುಂದಿನ ವಿಷಯ ತಿಳ್ಕೊಳ್ಳೋದಾದ್ರೆ ನಮ್ಮ KEದವರು ಈಗಾಗಲೇ ಬ್ರೋಷರ್ ನ ರಿಲೀಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಹೊತ್ತಿನ ಹಿಂದೆ ವಿಡಿಯೋ ಮಾಡಿ ಹೇಳಿದ್ದೆ. ಆ ಬ್ರೋಷರ್ ಏನಿದೆ ಅದನ್ನ ಪ್ರತಿ ವಿದ್ಯಾರ್ಥಿಗಳು ಕೂಡ ಡೌನ್ಲೋಡ್ ಮಾಡ್ಕೊಂಡು ಇವತ್ತೇ ಓದಿ. ಯಾಕಂತ ಹೇಳಿದ್ರೆ ಕೌನ್ಸಿಲಿಂಗ್ ಯಾವ ರೀತಿ ಆಗುತ್ತೆ ಅದ್ರ ಬಗ್ಗೆ ನಿಮಗೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಅದಕ್ಕೋಸ್ಕರ ಇವತ್ತೇ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ವಿಷಯಗಳನ್ನ ಓದಿ. ಓಕೆನಾ, ಅದ್ರ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಏನಿದೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಆಲ್ರೆಡಿ ಅವಕಾಶವನ್ನ ಕೊಟ್ಟಿದ್ರು, ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರಾ. ಅದರ ನಂತರ ಈಗ ಆಪ್ಷನ್ ಎಂಟ್ರಿಗೆ ಆ ಒಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಸ್ಲಿಪ್ ಅನ್ನ ನೀವು ಯೂಸ್ ಮಾಡಬೇಕಾಗತ್ತೆ. ಇದಿಷ್ಟು ವಿಷಯ ಗೊತ್ತಾಯ್ತು ಅನ್ಸುತ್ತೆ. ಮುಂದಿನ ವಿಷಯ ಏನಂತ ಹೇಳಿದ್ರೆ ಇಲ್ಲಿಗ ವೈದ್ಯಕೀಯ ಹಾಗೆ ದಂತ ವೈದ್ಯಕೀಯ ಕೋರ್ಸಸ್, ಸರಿನಾ? ಅದಕ್ಕೆ ಸಂಬಂಧಿಸಿದಂತೆ ಈಗ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಆಪ್ಷನ್ ಅನ್ನ ಕೊಟ್ಟಿಲ್ಲ. ನಂತರ ಈ ಒಂದು ನೀಟ್ ವಿದ್ಯಾರ್ಥಿಗಳಿಗೆ ಅವರಿಗೋಸ್ಕರ ರಿಜಿಸ್ಟ್ರೇಷನ್ಗೆ ಆಪ್ಷನ್ ಕೊಡೋದಿದೆ. ಆ ರಿಜಿಸ್ಟ್ರೇಷನ್ ಅವಕಾಶವನ್ನು ಕೂಡ ಕೊಡ್ತಾರೆ ಮುಂದಿನ ಕೆಲವು ದಿನಗಳಲ್ಲಿ. ಅದರ ನಂತರ ವಿದ್ಯಾರ್ಥಿಗಳು ತಮ್ಮ ನೀಟ್ ಸ್ಕೋರ್ ಕಾರ್ಡ್ ಅಥವಾ ನೀಟ್ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಬೇಕು, ಅದಕ್ಕೂ ಕೂಡ ಅವಕಾಶ ಕೊಡೋದು ಬಾಕಿ ಇದೆ, ಅದನ್ನು ಕೂಡ ಕೊಡ್ತಾರೆ. ವೇಟ್ ಮಾಡೋಣ. ನಂತರ ಇಲ್ಲಿ ಕೂಡ ಅವ್ರು ಅದನ್ನೇ ಹೇಳಿರೋದು ಏನಂತ ಹೇಳಿದ್ರೆ ಈಗ ರಾಷ್ಟ್ರೀಯ ವೈದ್ಯಕೀಯ ಮಂಡಳಿ, ಸರಿನಾ, ಅವರು ಮುಂದೆ ಯಾವ ರೀತಿ ಸ್ಟೆಪ್ಸ್ ಅನ್ನ ತೆಗೆದುಕೊಳ್ತಾರೋ ಅದನ್ನ ಆಧಾರವಾಗಿ ಇಟ್ಕೊಂಡು ನಿಮಗೆ ಈ KCET ಅಥವಾ KCET ಮತ್ತು ನೀಟ್ ಕಂಬೈನ್ಡ್ ಕೌನ್ಸಿಲಿಂಗ್ ಅಂತ ಏನು ಆಲ್ರೆಡಿ ಹೇಳಿದ್ರು, ಅದರಲ್ಲಿ ಮುಂದಿನ ಪ್ರೊಸೆಸ್ ಅನ್ನ ಹೇಳ್ತೀವಿ ಅಂತ ಹೇಳಿದ್ದಾರೆ. ಸೊ ಅಪ್ಡೇಟ್ ಬಂದ ಕೂಡಲೇ ನಾವು ಕೂಡ ಆದಷ್ಟು ಬೇಗ ಹೇಳ್ತೀವಿ. ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಅಂದ್ರೆ ನೀಟ್ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ KCET ವಿದ್ಯಾರ್ಥಿಗಳಾಗಿದ್ರು ಆಗಿರಬಹುದು, ಇದುವರೆ ಸಬ್ಸ್ಕ್ರೈಬ್ ಮಾಡದಿದ್ರೆ ಮರಿದ ಸಬ್ಸ್ಕ್ರೈಬ್ ಮಾಡಿ. ಓಕೆನಾ, ಅದರ ನಂತರ ಇಲ್ಲಿಗ ಡೇಟ್ಸ್ ಗಳ ಬಗ್ಗೆ ತಿಳಿದುಕೊಳ್ತಾ ಹೋಗೋಣ. ಮೊದಲಾಗಿ ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಮಾಡೋದಕ್ಕೆ ಜುಲೈ 23, 2024 ಅವಕಾಶವನ್ನ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ. ಅದರ ನಂತರ ಮುಂದಿನ 7 ದಿನಗಳ ಕಾಲ ಆಪ್ಷನ್ ಎಂಟ್ರಿಗೆ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ಸೊ 23ರಿಂದ ಸ್ಟಾರ್ಟ್ ಆಗಿದೆ ಅಂತ ಅವ್ರು ಹೇಳೋದಾದ್ರೆ ಈಗ ಜುಲೈ 30ರವರೆಗೆ ಈ ಒಂದು ಆಪ್ಷನ್ ಎಂಟ್ರಿಗೆ ಅವಕಾಶ ಸಿಗತ್ತೆ ಅಂತ ನಾವು ಅಂದ್ಕೊಳ್ಬಹುದು, ಸರಿನಾ? ಅಂದ್ರೆ ಜುಲೈ 23ರಿಂದ ಸ್ಟಾರ್ಟ್ ಆಗಿದೆ, ನೆಕ್ಸ್ಟ್ 7 ಡೇಸ್ ಅಂತ ಹೇಳಿದ್ರೆ ಜುಲೈ 30ರವರೆಗೆ ಅವಕಾಶ ಸಿಗತ್ತೆ ಅಂತ ಹೇಳಿ ಅಂದ್ಕೋಬಹುದು. ನಂತರ ಈಗ ಈ ಡೇಟ್ಸ್ ಏನಿದೆ ಅದ್ರ ಪ್ರಕಾರ ಮುಂದೂ ಕೂಡ ಕೆಲವು ದಿನಗಳ ಕಾಲ ನಮ್ಗೆ ಅವಕಾಶ ಇದೆ. ಅದಕ್ಕೋಸ್ಕರ ಸ್ವಲ್ಪ ಟೈಮ್ ಅನ್ನ ತೆಗೆದುಕೊಂಡು ಕರೆಕ್ಟ್ ಆಗಿ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಕಾಲೇಜ್ಗಳ ಲಿಸ್ಟ್ ಅನ್ನ ಮಾಡಿ, ಕೋರ್ಸ್ಗಳ ಲಿಸ್ಟ್ ಅನ್ನ ಮಾಡಿ, ಅದರ ನಂತರ ಆಪ್ಷನ್ ಎಂಟ್ರಿಯನ್ನ ಮಾಡಿ, ಸರಿನಾ? ನಂತರ ಮುಂದಿನ ವಿಷಯವನ್ನು ತಿಳ್ಕೊಳ್ತಾ ಹೋಗೋದಾದ್ರೆ ಒಮ್ಮೆ ನೀವು ಆಪ್ಷನ್ ಎಂಟ್ರಿ ಮಾಡಿದ್ರೆ ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರಾಸೆಸ್ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ಅಂದ್ರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ಗೆ ಸಂಬಂಧಿಸಿದಂತೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರೆ. ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಏನಿದೆ ಅದನ್ನ ಈ ಒಂದು ಆಪ್ಷನ್ ಎಂಟ್ರಿ ಮುಗಿದ ಮುಂದಿನ 3 ದಿನಗಳ ನಂತರ ಅನೌನ್ಸ್ ಮಾಡ್ತೇವೆ ಅಂತ ಹೇಳಿದ್ರೆ, 3ನೇ ದಿನಕ್ಕೆ ಅಂತ ಹೇಳ್ತಾ ಇಲ್ಲ, 3 ದಿನಗಳ ನಂತರ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ನಾವೇನ್ ಅನ್ಕೋಬಹುದು ಅಂತ ಹೇಳಿದ್ರೆ ಈಗ ಜುಲೈ 30ಕ್ಕೆ ಆಪ್ಷನ್ ಎಂಟ್ರಿ ಲಾಸ್ಟ್ ಡೇಟ್ ಅಂದ್ಕೊಂಡ್ರೆ ಮುಂದಿನ 3 ದಿನಗಳ ನಂತರ ಅಂದ್ರೆ ಆಗಸ್ಟ್ 2ರ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊಳ್ಬಹುದು. ಈಗ ನಾವು ಅಂದಾಜಿಗೆ ಆಗಸ್ಟ್ 3 ಅಂತ ಅಂದ್ಕೊಳ್ಳೋಣ. ಸೊ ಆಗಸ್ಟ್ 3ಕ್ಕೆ ರಿಸಲ್ಟ್ ಬರಬಹುದು ಅಂತ ಅಂದ್ಕೊಳ್ಬಹುದು. ಓಕೆನಾ, ಅದಾದ ನಂತರ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ನಂತರ ಆಪ್ಷನ್ ಎಂಟ್ರಿ ಏನಿದೆ ಅದನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ, ಸರಿನಾ? ನೀವು ಆಪ್ಷನ್ ಎಂಟ್ರಿಲಿ ಏನಾದ್ರು ಮಿಸ್ಟೇಕ್ ಮಾಡಿದಿರಾ ಅಂತ ನಿಮಗೆ ಅನ್ಸಿದ್ರೆ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನು ನೋಡ್ತೀರಾ, ಅರೆ ನನಗೆ ಇದಕ್ಕಿಂತ ಒಳ್ಳೆ ಕಾಲ್ ಸಿಗ್ಬೋದಿತ್ತಲ್ಲ ಅಂತ ಅನ್ಸಿದ್ರೆ ಆಪ್ಷನ್ ಎಂಟ್ರಿ ಎಡಿಟ್ ಮಾಡಬಹುದು. ಆ ರೀತಿ ಎಡಿಟ್ ಏನಿದೆ ಆ ಎಡಿಟ್ ಮಾಡೋದಕ್ಕೆ
ಈ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದ ದಿನದಿಂದ ಮುಂದಿನ 3 ದಿನಗಳ ಕಾಲ ಅವಕಾಶ ಇರುತ್ತೆ ಅಂತ ಹೇಳಿದ್ದಾರೆ. ನಾವೀಗ ಎಕ್ಸಾಂಪಲ್ಗೋಸ್ಕರ ಆಗಸ್ಟ್ 3 ಅಂತ ತೆಗೆದುಕೊಂಡಿದ್ವಿ. ಸೊ ಆಗಸ್ಟ್ 3, 4, 5 ಅಲ್ಲಿವರೆಗೆ ಅವಕಾಶ ಸಿಗತ್ತೆ ಅಂತ ನಾವು ಅಂದ್ಕೊಳ್ಬಹುದು. ಯಾವುದಕ್ಕೆ? ಈ ಒಂದು ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ. ಒಮ್ಮೆ ನೀವು ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡಿದ್ರೆ ಅದು ಫೈನಲ್ ಆಪ್ಷನ್ ಎಂಟ್ರಿ ಆಗಿರುತ್ತೆ. ಈಗ ಫೈನಲ್ ಆಪ್ಷನ್ ಎಂಟ್ರಿ ಏನಿದೆ, ಅದಾದ ನಂತರ ಮುಂದೆ 3 ದಿನಗಳ ನಂತರ ಏನಿದೆ, ಈ ಒಂದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾವು ಆಗಸ್ಟ್ 5ರವರೆಗೆ ಅವರ ಆಪ್ಷನ್ ಎಂಟ್ರಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಕೊಡ್ತಾರೆ ಅಂತ ಅಂದ್ಕೊಂಡ್ರೆ, ಮುಂದೆ 3 ದಿನಗಳ ನಂತರ ಅಂದರೆ ಈಗ ಆಗಸ್ಟ್ 6, 7, 8, ಸೊ ಅದರ ನಂತರ ಅಂದರೆ ಆಗಸ್ಟ್ 9 ಹಾಗೆ ಈ ಒಂದು ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟ್ ಆಗಬಹುದು ಅಂತ ನಾವು ಅಂದುಕೊಳ್ಬಹುದು. ನಂತರ ನಾನೀಗೇನು ಹೇಳಿದೆ, ಕೆಲವು ಡೇಟ್ಸನ್ನು ಮೆನ್ಷನ್ ಮಾಡಿದೆ, ಅದು ಇಲ್ಲಿ ನೋಟಿಫಿಕೇಶನಲ್ಲಿ ಮೆನ್ಷನ್ ಮಾಡಿಲ್ಲ. ನಾನು ಜಸ್ಟ್ ಈ ರೀತಿ ಆಗಬಹುದು ಅಂತ ನಾನು ಕೂಡ ಗೆಸ್ ಮಾಡಿರೋದು. ಓಕೆನಾ? ಸೇಮ್ ಇದೇ ರೀತಿ ಆಗಂತ ಅಂತ ಅಲ್ಲ, ಚೇಂಜಸ್ ಆಗಬಹುದು. ಬಟ್ ಯಾವುದೇ ಚೇಂಜಸ್ ಆದರೂ ಕೂಡ ನಾವು ನಿಮಗೆ ಇನ್ಫಾರ್ಮೇಷನನ್ನು ಕೊಡ್ತೀವಿ. ನಂತರ ಈಗ ಸದ್ಯದ ಮಟ್ಟಿಗೆ ಇರುವಂತಹ ಇನ್ಫಾರ್ಮೇಷನ್ ಇದು. ನಂತರ ಆಪ್ಷನ್ ಎಂಟ್ರಿ ಡೇಟ್ ಬಗ್ಗೆ ಎಲ್ಲ ವಿದ್ಯಾರ್ಥಿಗಳು ಕೂಡ ವೇಟ್ ಮಾಡ್ತಾ ಇದ್ರು. ನೀವು ಯಾವ ರೀತಿ ವೇಟ್ ಮಾಡ್ತಾ ಇದ್ದೀರೋ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ವೇಟ್ ಮಾಡ್ತಾ ಇರ್ತಾರೆ. ಅವರಿಗೆ ಈ ಇನ್ಫಾರ್ಮೇಷನನ್ನು ಶೇರ್ ಮಾಡಿ. ನಂತರ ಆಲ್ ದ ಬೆಸ್ಟ್ ಫಾರ್ ಆಪ್ಷನ್ ಎಂಟ್ರಿ. ಜೈ ಹಿಂದ್, ವಂದೇ ಮಾತರಂ.